ಎಲ್ರಿಗೂ ನಮಸ್ಕಾರ. ಪ್ರಕೃತಿ ಪ್ರಿಯರಾದ ನಾವು ಯೂತ್ ಹಾಸ್ಟೆಲ್ ಮೂಲಕ ಪ್ರಕೃತಿ ಇರುವ ಜಾಗಕ್ಕೆ ಹೋಗಿ ಅಲ್ಲಿಯ ಒಂದು ಸೌಂದರ್ಯವನ್ನು ಸವಿಯೋದು ಹಾಗೂ ಪಕ್ಷಿ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವುದು ನಮ್ಮ ಪ್ರತಿನಿತ್ಯದ ಒಂದು ಹವ್ಯಾಸವಾಗಿದೆ. ಇದಕ್ಕೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಅತ್ಯುತ್ತಮವಾದ ಬೆಂಬಲ ಇದೆ. ಪ್ರತಿ ವರ್ಷ ಸಾವಿರಾರು ಜನ ಹಿಮಾಲಯಕ್ಕೆ ಹೋಗಿ ಬರ್ತಾ ಇದ್ದೀವಿ. ಅದೇ ರೀತಿ ಪಶ್ಚಿಮ ಘಟ್ಟಗಳಲ್ಲಿಯೂ ಸಾವಿರಾರು ಪ್ರದೇಶಗಳಿವೆ. ಅಲ್ಲಿಗೂ ನಾವು ಉತ್ತರ ಭಾರತದ ಜನನ ಕರೆಸಬೇಕು, ಇಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕಾರ್ಯೋನ್ಮುಖವಾಗಿದ್ದೀವಿ. ಯೂತ್ ಹಾಸ್ಟೆಲ್ ಮೂಲಕ ಸಾವಿರಾರು ಜನ ನಾವು ಪ್ರತಿ ತಿಂಗಳು ಪಶ್ಚಿಮ ಘಟ್ಟದಲ್ಲಿ ಚಾರಣ ಮಾಡ್ತಾ ಇದ್ದೀವಿ. ಈ ರೀತಿ ಯೋಜನೆಗಳು ಬಂದಾಗ ಪಂಪ್ಡ್ ಸ್ಟೋರಿ ಯೋಜನೆ ಥರ ನಮಗೆ ಅಲ್ಲಿ ಕಾಡು ವನ್ಯಜೀವಿಗಳು ಒಂದು ಕೊರತೆ ಉಂಟಾಗುತ್ತೆ. ಇದರಿಂದ ಮುಂದಿನ ಪೀಳಿಗೆಗೆ ನಾವು ಏನು ತೋರಿಸೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ಸ್ ಉದ್ಭವ ಆಗುತ್ತೆ. ಆದ್ದರಿಂದ ಈಗ ಆಗ್ತಿರೋ ಒಂದು ಅನಾಹುತ ತಡೆಗಟ್ಟಲು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಕೃತಿ ಪ್ರಿಯರು ಈ 14ನೇ ತಾರೀಕು ಬಂದು ನಮ್ಮ ಒಂದು ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಸವಿನಯ ಪ್ರಾರ್ಥನೆ. ನನ್ನ ಹೆಸರು ವಾಗೇಶ್ ಅಂತೇಳಿ ತರುಣೋದಯ ಘಟಕದ ಸದಸ್ಯ.